ಅಮ್ಮ ನೀನು ಆ ಮರಿಗಳ್ನೆಲ್ಲ ಹೊರಗೆ ಕಟ್ಟಾಕ್ ಬಿಡಮ್ಮ. ನಾನೆಲ್ಲನ ಗೊಬ್ಬರ ಗುಡ್ಸಾಕ್ತೀನಿ. ನೋಡು ಎಂತೆಂಥವ್ರು ಹೆಂಗೋ ಇದ್ದಾರೆ. ನಮ್ಗೆ ಇವತ್ತು ಏನು ಚಿಂತೆ, ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಒಂಥರ ನೆನೆಸ್ಕೊಂಡ್ರೆ ಭಾಳ ಬೇಜಾರಾದಂಗೆ ಆಗೋದು ಹೋಗತ್ತೆ. ಅಷ್ಟಿಷ್ಟು ಬೇಜಾರಾಗಲಿಲ್ಲ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನೋಡಿ ಇವ್ನು ಹೆಂಗೆ ಖುಷಿಯಾಗಿದ್ದಾನೆ, ಹೆಂಗೈತಾರೆ ಇವ್ರು ಬದುಕು ಮಾಡ್ಕೊಂಡು. ಅಲ್ಲ ನೋಡಿ ಇಂಥವ್ರಿಗೆ ಏನು ಬರಲ್ಲ, ನಮ್ಮಂಥವ್ರಿಗೆ ಬರುತ್ತೆ ಕಷ್ಟ ಎಲ್ಲನ. ನಮ್ಮತ್ತೆ ನೋಡಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಬತ್ತೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗತ್ತ. ನನಗಂತೂ ಬಲು ಬೇಜಾರಾಗೈತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಏನಿಲ್ಲ. ಯಪ್ಪ ಬೇಡ, ಬೆಳಗ್ಗೆಯಿಂದ ನಮ್ಮ ಮನೆಯಾಗಂತೂ ಸುಪ್ರಭಾತಗಳು ಕೇಳೋಕ್ಕಾಗ್ತಾ ಇಲ್ಲ. ಹೋಗತ್ತ. ಇನ್ನೂ ಟೈಮ್ ಐತಮ್ಮ, ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಐತಲ್ಲ. ಅವನ್ನೆಲ್ಲ ಗುಡ್ಸಾಕ್ತೀನಿ ಬಿಡು, ಅತ್ಲ ಕಟ್ಟಿ ಬಿಡು. ನೀನು ಅಡುಗೆ ಮಾಡೋ ಹೋಗು. ನೀನು ಪಲ್ಲಗೆ ಹುಷಾರಿಲ್ವಲ್ಲ, ಅವಳ ಕೈಲಿ ಮಾಡೋಕ್ಕಾಗಲ್ಲ, ಹೋಗಿ ನೀನೇನು. ಹೆಂಡ್ತಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ಏನಾಗೈತ ಏನೋ ಅಂತ ಬರಬಾರದ್ರೋಗ ಏನು ಬಂದೈತ ಏನೋ ಅವಳು ನೋಡ್ಬಿಟ್ರೆ ನನಗೆ ಇಟ್ಟು ಅವಳಿಂದಲೇ ಅರ್ಧ ದರಿದ್ರ ಅನ್ಸುತ್ತೆ. ಅವಳಂತೂ ಒಂಥರ ವಿಚಿತ್ರವಾಗಿದ್ದಾಳೆ. ಅವಳು ನೋಡ್ಬಿಟ್ರೆ ನನಗಾಗಲ್ಲ. ಯಾಕೆ ಇಲ್ಲಿದ್ಯಾ ಮುತ್ತು? ಬಾ ಮನೆಗೆ. ಅಯ್ಯೋ ಮತ್ತೇನೋ ಸುಪ್ರಭಾತಗಳ ಕೇಳೋಕ್ಕಾಗ್ತಾ ಇಲ್ಲ ನನಗೆ ಬೆಳಗ್ಗೆಯಿಂದಲೂ. ಹೋಗು, ನಾವು ಅತ್ತೆ ಅಂತೂ ನನ್ನ ಮೇಲೆ ಹಂಗೆ ಸಿಡಿ ಅಂಬ್ತೈತೆ. ಅದಕ್ಕೆ ಹೆಂಗೆ ಮಾಡೋಣ, ದುಡ್ಡು ಹೆಂಗೆ ಒಂದು ಸನ. ಇವಾಗ ನಾವು ಅತ್ತೆದು ಹೆಂಗೆ ಬಿಡು ಹೋಗ್ಲಿ. ನಾವು ಅತ್ತೆಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡ್ಬೋದು, ಕೊಡ್ತೀವಿ ಬಿಡತ್ತೀನಿ ನಿನ್ನ ದುಡ್ಡು ಅಂತೇಳಿ ಏನೋ ಹೇಳ್ಬೋದು. ಇವತ್ತೆಲ್ಲ ನಾಳಿಕೆ ನಾವು ಅತ್ತೆದು ದುಡ್ಡು ಕೊಡ್ಬೋದು ಅಂತ. ಇವಾಗ ಈ ತಿಂಗಳು ಮುಗಿಯತ್ತಿಗೆ 3 ಲಕ್ಷ ದುಡ್ಡು ಹೊಂದಿಸ್ಬೇಕಲ್ಲ. ಅದಕ್ಕೆ ಎಲ್ಲೊಂದು ಸನಪ್ಪ ಅಂತ ಚಿಂತೆ ಮಾಡ್ತಾಯಿದ್ದೀನಿ. ಅವಾಗಿಂದ ಎಲ್ಲಿ ಕೇಳೋಣ, ಯಾರನ್ನೂ ಕೇಳೋಣ ಅಂತ ಅನ್ನಿಸ್ತೈತೆ. ನಾನು ಅದಕ್ಕೆ ಅಪ್ಪರ್ಮಂತಕ್ಕೆ ಹೋಗೋಣ, ಬಾಂಡ್ ದುಡ್ಡು ಐತಲ್ಲ ಹಂಗೈತೆ, ಒಬ್ಬಲ್ ಕಷ್ಟ ಐತೆ, ಕೊಡಲಿಲ್ಲ ಅಂದರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತಾರೆ. ಕಷ್ಟ ಇವಾಗ ಕೊಡ್ರಿ, ನಮ್ಮ ದುಡ್ಡು ನಮಗೆ ಕೊಡ್ದಲ್ಲ ಇನ್ನು ಯಾರಿಗೆ ಕೊಡ್ತೀರಾ ಅಂತ ಹೇಳಿ ನಾನು ಕೇಳೋಣ ಅಂತ ಅಪ್ಪರ್ಮಂತಕ್ಕೆ ಹೋಗೋಣ ಅಂತ ಹೋಗ್ತಿದ್ನಪ್ಪ. ಬುದ್ಧಿಯೇ ನೀನು? ಇಲ್ಲ ಮತ್ತಾಯ್, ನಾನು ಬರಲ್ಲ. ನಾನು ಮಾತ್ರ ಅವ್ರ ಮನೆಗೆ ಕಾಲಿಗೆ ನಾನು ಬರಲ್ಲ ಮತ್ತಾಯ್. ಎಂಥ ಪರಿಸ್ಥಿತಿ ಬಂದೈತೆ ಅಂದ್ರೂ ನಿಮ್ಮ ಅಪ್ಪರ ಮನೆಗೆ ನಾನು ಕಾಲಿಕ್ಕಲ್ಲ. ಏನೋ ಕೇಳಿದ್ರು ಒಂದು ಮಾತಾ ಕೊಟ್ಟರು ಕೊಡ್ತಾರೇನೋ ಅಂತ ಹಿಂಗೈತೆ ಅಂತಂದರೆ ಊರಿಂದ ಬಂದವ್ರಿ ಇಬ್ಬರಳು. ನಾನು ನೋಡಿದೆ ಎದ್ದಾಗಿಂದಲ್ಲ ನಮ್ಮ ಅಮ್ಮ ಎಲ್ಲ ಬಾಕಲು ತೊಳೆಯೋದು, ಕಸ ಹೊಡೆಯೋದು ಎಲ್ಲ ಮಾಡ್ತೈತೆ ಐತೆ. ಅದಕ್ಕೆ ಹೋಗಿ ಕೇಳ್ತೀನಿ, ಏಮ್ಮ ಕೊಡಮ್ಮ ಹಿಂಗಾಗೈತೆ ಅಂತ ಕೇಳೋಣ ಅಂತ. ಕೊಡಲ್ಲ ಅವರು. ಕೊಡ್ದಿಲ್ದಾರ ನೀ ಯಾತಕ್ಕೆ ಕೇಳ್ತೀಯ? ಸುಮ್ಮನೆ ಆತ್ಲ ಅವನ ಕೈ ಬಿಟ್ಟಾಕೆ ಹೆಂಗೆ ನಾವು ಹೆಂಗೆ ಒಂದ್ಸಕ್ಕಾಗುತ್ತೆ. ಸುಮ್ಮನೆ ಇದನ್ನು ತಿಂಗಳು ಮುಗಿಯತಕ್ಕ ಟೈಮ್ ಐತಲ್ಲ, ಹೆಂಗೆ ಒಂದ್ಸಕ್ಕಾಗುತ್ತೆ. ನೀನು ಇವಾಗಿಂದಲೇ ಹೊಂದಿಸ್ಬೇಕು, ಇನ್ನೂ ದಿವಸ ಐತೆ. ಈ ತಿಂಗಳು ನೀನು 28ಕ್ಕೆ ಲಾಸ್ಟು. ಅಷ್ಟೊಂದು ದಿನ ಇಲ್ಲ ಇವಾಗ. ನೀನೇನು ಹಿಂಗೆ ಹೇಳ್ತೀಯಲ್ಲ, ಏನೋ 50 ದಿವಸ ಐತೆ ಅಮ್ಮ ಹಂಗೆ. ನೋಡಮ್ಮ ಅವನು ಹೆಂಗೆ ಕುರಿಯ ಗೊಬ್ಬರ ಎಲ್ಲ ಗುಡ್ಸಾಕ್ತಾನೆ. ನೋಡು ಹೆಂಗೆ ಕೆಲಸ ಮಾಡ್ತಾನೆ ಗೌರ್ಮೆಂಟ್ ಕೆಲಸದಾಗಿದ್ರು. ನೋಡು ಯಪ್ಪ ಅಂತಾರೆ, ನೋಡಿ ಕಲ್ಕೋಬೇಕಪ್ಪ ಅನಿಸುತ್ತೆ ಒಂದೊಂದ್ಸತಿ ನೋಡಿದ್ರೆ. ಅಲ್ಲ ನೋಡಿ ಹೆಂಗೆ ಅವರಮ್ಮ ಎಲ್ಲ ಕುರಿಗಳೆಲ್ಲನ ಇದ್ರಾಗೆ ತಂದು ಕೊಟ್ಟಾಕಿ ಕೂಲಿ ಹೋಗಿತ್ತ ಕೊಡ್ಕೊಂಡೋಗುತ್ತೆ. ಎಲ್ಲ ಹೆಂಗೆ ನೋಡ್ಕೊಂಬತ್ತಾರಮ್ಮ. ಅಯ್ಯಪ್ಪ ಅಲ್ಲ ಅದ್ರಾಗೆ 5 ಕುರಿ ಮರಿ ಸಾಕ್ತಾರಲ್ಲ, 5 ಕುರಿ ಮರಿಗೇ ಚೆನ್ನಾಗಿ ಲಾಭ ಬರುತ್ತಂತವ್ರಿಗೆ. ಸಣ್ಣ ಮರಿ ತಂದು ಹೆಂಗೆ ಮಾಡ್ತಾರೆ ನೋಡಪ್ಪ. ಅವ್ರಿಗೆ ಒಟ್ಟು ಬುದ್ಧಿ. ಇದ್ರಾಕೆ ತಂದು ಕಟ್ಟಾಕಿ ಒಂದಿಷ್ಟು ಎರಡು ಸಪ್ಪ ಅದು ಕೂಲಿ ಹೋಗಿತ್ತ ಕಟ್ಕೊಂಡು ಹೋಗ್ತಾರೆ, ಅಲ್ಲೇ ಮೇಯಿಸ್ತಾರೆ. ಇಲ್ಲಾಂದ್ರೆ ಯಾರಾದ್ರೂ ಮಂತಾಗಿರ್ತಾನೆ, ನಾವು ಅಜ್ಜಿ ಆಗಲಿ ಯಾರಾದರೂ ಏನಾನ ಕಟ್ತಿರ್ತಾರೆ, ಎಲ್ಲನ ಹೊಡ್ಕೊಂಡು ಹೋಗೋ ಅಂತ ಅಲ್ಲಿ ತಕ್ಕೋದ್ರೆ ಅಲ್ಲಿ ಹೊಡ್ಕೊಂಡು ಹೋಗ್ತಾರೆ. ಕುರಿ ಮರಿನ ಇದ್ರಾಗೆ ಒಂದು 5 ಸಾಕ್ತಾರೆ ನೋಡು. ಮೊನ್ನೆ ಮಾರಿರಂತೆ ಒಂದೊಂದು ಇದಕ್ಕೆ 7,000 ಸಾವಿರ ಲಾಭ ಬಂತ ನೋಡಪ್ಪ. ಅವ್ರಿಗಿರೋ ಬುದ್ಧಿ ನಮಗಿಲ್ಲ. ನಾನು ಹೋಗ್ಬತ್ನಪ್ಪ ನಮ್ಮ ಅಪ್ಪ ಮಂತಕ್ಕೆ. ಸರಿ ಆಯಿತು, ಹೋಗ್ಬರೋಗು. ದೇವ್ರೆ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಹೆಂಗಾಗ್ತಾ ನನಗೆ ಬಾಂಡ್ ಕೊಟ್ರೆ ಸಾಕಾಯ್ತಪ್ಪ. ಕೊಡಂಗೆ ಮಾಡಪ್ಪ ದೇವ್ರೇ, ದೇವ್ರೇ ಕೊಡಂಗೆ ಮಾಡಪ್ಪ ದೇವ್ರೇ, ಕಾಪಾಡಪ್ಪ. ಇವಳಿಗೇನೋ ಒಂಥರ ಆಸೆ, ಕೊಡ್ತಾರೇನೋ ನಮ್ಮ ಅಪ್ಪ ಅಂತ. ಅವ್ರು ಯಾರು ಕೊಟ್ಟಾರ? ಅವ್ರು ಕೊಡಲ್ಲ. ಅವ್ರು ನನಗೆ ಗೊತ್ತೈತೆ ಅವ್ರು ಕೊಡಲ್ಲ ಅಂತ. ಅಮ್ಮ 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 ಹೋಗ್ಬೇಕು ಹಸಿಕೆ ಹೋಗ್ಬೇಕು. ನಮ್ಮನೆ ಬಾಕ್ಲ ಕಾಲಿಕ್ಬಾರ್ದು ಅಮ್ಮ. ಕಷ್ಟ ಅಂದರೆ ಹೆಣ್ಮಕ್ಳು ತವ್ರ ಮನೆಗೆ ಕಣಮ್ಮ ಬರೋದು, ತವ್ರ ಮನೆನೇ ಕಣಮ್ಮ ಹೆಣ್ಮಕ್ಳಿಗೆಲ್ಲ ನೆನಪಾಗೋದು. ಕಷ್ಟ ಅಂತಂದರೆ ಯಾರಿಗೆ ಆಗಲಿ ತವ್ರ ಮನೆಯೇ ತಾನೇ ನಮ್ಮ ನೆನಪಾಗೋದು. ನನಗೆ ಇವಾಗ ಭಾಳ ಕಷ್ಟ ಕಣಮ್ಮ. ಅದಕ್ಕೆ ನನಗೆ ತವ್ರ ಮನೆ ನೆನಪಾಯಿತು, ನಮ್ಮ ಅಪ್ಪ ನಮ್ಮಮ್ಮ ನೆನಪಾದ್ರು. ಅದಕ್ಕೆ ನಾನು ನಮ್ಮ ತವ್ರಿಗೆ ಬಂದಿದ್ದೀನಮ್ಮ. ನನಗೆ ತುಂಬ ಕಷ್ಟ ಆಯ್ತಮ್ಮ. ಇವಾಗ ನನಗೆ ತುಂಬ ಕಷ್ಟ ಐತೆ. ಹೋಗ್ತಾ ಇರಬೇಕು. ನಿನ್ನ ಕಷ್ಟ ನಾವೇನಿಲ್ಲ, ಎಲ್ಲ ಕೇಳಲ್ಲ. ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರೇ. ಇಲ್ಲಿ ಮಾತಾಡಕ್ಕೆ ಬಂದವಳೆ. ಕಷ್ಟ ಇದ್ರೆ ಅನುಭವಿಸೋಗಿ ಹೋಗು. ನಮಗೇನು ಹೇಳ್ತೀಯ? ನಮಗೂ ಐತೆ ಕಷ್ಟ. ಕಷ್ಟ ಇಲ್ದಾರ ಯಾರಿಗೆ? ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಅಮ್ಮ ನನಗಿವಾಗ ಅಂಥ ಕಷ್ಟ ಬಂದುಬಿಟ್ಟೈತೆ. ಇಲ್ಲಿ ನೋಡಿಲಿ ಆ ರಾಣಿ ವಿಚಾರದಲ್ಲಿ ಇವಾಗ ನೀವೆಲ್ಲ ನನ್ನ ಸಪೋರ್ಟಿವ್ ಆಗಿರಬೇಕು. ಎಲ್ಲರೂ ನೀವು ನನ್ನ ಮಾತಾಡಿಸ್ಕೊಂಡು ನೀವೆಲ್ಲ ಚೆನ್ನಾಗಿದ್ದರೆ ನನಗೊಂಥರ ಇವಾಗ ಬಲ. ನಾನು ಇವಾಗ ಯಾರೋ ನೀವೆಲ್ಲ ಮಾತಾಡಿಸ್ತಿಲ್ಲದಕ್ಕೆ ಆ ರಾಣಿ ನನ್ನ ಸದ್ರ ತಗೊಂಡಿದ್ದಾಳೆ. ಸುಮ್ಮನೆ ನಮ್ಮ ಮೇಲೆ ATM ಕತ್ಕೊಂಡು ಹೋದ್ರು ಅಂತ ಹೇಳಿ
ನಮ್ಮ ಮೇಲೆಲ್ಲ ನಾನು ಸುಳ್ಳು ಕಂಪ್ಲೇಂಟ್ ಮಾಡಿ 3 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾಳಮ್ಮ. ಅದಕ್ಕೆ 3 ಲಕ್ಷ ದುಡ್ಡು ಹೊಂದ್ಸಕ್ಬೇಕು, ಹಿಂಗೆ ಹೊಂದಿಸ್ಬೇಕು ಅಂತ. ಮನೆಯಾಗಿರೋದು ಬೇರೆ 4 ಲಕ್ಷ ಕಾಣೆ ಆಗೈತೆ. ಅದನ್ನು ಯಾರು ತಗೊಂಡು ಹೋದ್ರು ಅಂತ ಗೊತ್ತೇ ಇಲ್ಲ, 4 ಲಕ್ಷ ರೂಪಾಯಿ ದುಡ್ಡ. ಅದಕ್ಕೆ ಇವಾಗ ನಮ್ಮ ಅತ್ತೆ ಬೇರೆ ನನ್ನ ಮೇಲೆ ಹಂಗೆ ಸಿಡಿ ಅಂತ ಐತೆ. ಅದಕ್ಕೆ ದುಡ್ಡು ಎಲ್ಲಿ ತರಬೇಕೋ ಏನೋ ಗೊತ್ತಿಲ್ಲ ಕಣಮ್ಮ. ಬಾಂಡ್ ಐತಲ್ಲ ನಂದ, ಅದನ್ನು ಕೊಟ್ಟರೆ ಸ್ವಲ್ಪ ನನಗೆ ಅನುಕೂಲ ಆಗುತ್ತೆ. ಇನ್ನೂ 1 2 ಲಕ್ಷ ದುಡ್ಡು ಎಲ್ಲಾದರೂ ಹೊಂದಿಸ್ತೀನಿ. ಅದು ಬಾಂಡಿನ ದುಡ್ಡು ಏನೈತೆ ಅದನ್ನು ಸ್ವಲ್ಪ ನೀವು ನನಗೆ ಸಹಾಯ ಮಾಡ್ಬೇಕು ಕಣಮ್ಮ. ಕೊಡಲ್ಲ ಅಂಬದು ಗೊತ್ತಿದ್ರು ಬಂದು ಕೇಳ್ತಾಳೆ. ಅದೇ ಸತಿ ಹೇಳನಿ ನಾವು ಕೊಡಲ್ಲ ಅಂತ. ನಾವೇ ಕೆಮ್ತಿ ನಾವು ಕೊಡಲ್ಲ, ಬಿಡಿಸ್ಕೊಂಡು ಕೊಡು, ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ, ನಾವು ಕೊಡಲ್ಲ. ಅದೇನು ಮಾಡ್ಕೊ ಅನ್ಬೋಸು, ನೀನು ಮಾಡಿರೋ ತಪ್ಪಿಗೆ ಅವ್ರದ್ದು ATM ಕತ್ಕೊಂಡು ಹೋಗಿ ಯಾಕೆ ದುಡ್ಡೆಲ್ಲ ಬಿಡಿಸ್ಕೋಬೇಕಾಗಿತ್ತು ಅಂತ ಕೆಲಸ ಮಾಡಿಲ್ಲ ಅಂತಂದ್ರೆ ನಾನಂತೂ ನಂಬಲ್ಲ. ನೀನು ಮಾಡಿದೀಯ, ನೀನು ಮಾಡಿಲ್ಲ ಅಂತ ನೀನು ಹೇಳ್ಬೋದು, ನೀನು ಮಾಡಿದೀಯ ಆ ಕೆಲಸನ. ಅದೇ ಮತ್ತೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ನಮಗೆ ಎಲ್ಲ ಗೊತ್ತಾಯ್ತು, ಹೋಗು. ನೀನು ಎಂಥ ಕೆಲಸ ಮಾಡಿದೀಯ ಅಂತೇಳಿ ಎಲ್ಲ ತಿಳ್ಕೊಂಡಿದ್ದೀವಿ, ಎಲ್ಲ ಗೊತ್ತೈತಿ. ಫಸ್ಟು ಇಂಥ ಮಾಡೋಕ್ಕಿಂತ ಮುಂದಾಗೆ ಯೋಚನೆ ಮಾಡು. ಇವಾಗ ಬಂದಿದೆಯಲ್ಲ, ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದ ಇರೋದು ಕಲಿ. ಸ್ವಾತಿ ನೋಡೋಗು ಇವಾಗ ಹೆಂಗಿದ್ದಾಳೆ ಅಂತ. ಹೆಂಗೋ ಅತ್ಲಾಗೆ ಅವಳು ಚೆನ್ನಾಗಿದ್ದಾಳೆ ಇವಾಗ. ಇವಾಗ ನಿನ್ನ ಜೀವನನೇ ಹದಗೆಟ್ಟೋಗಿರೋದು. ನೀನು ಹೇಳಿರೆ ಕೇಳ ಅಂತವಳಲ್ಲ, ಅವಳು ಹೇಳಿರೆ ಹೆಂಗೆ ಕೇಳಿದ್ಲು. ಬುದ್ಧಿವಂತಿ ಆದ್ರೆ ಆದ್ಲು, ಮನ್ಸಿಗಾನ ಹಾಕ್ಕೊಂಡು ಅಂದಿಟ್ಟು ಇವಾಗ ಮನಸ್ಸನ್ನ ನಾನು ಒಳ್ಳೆಯಳ ನಿಸ್ಕೋಬೇಕು, ಒಳ್ಳೆಯಳ ಆಗ್ಬೇಕು ಅಂಬೋದು ಬಂದೈತಿ. ಆದ್ರೆ ನಿನಗೆಲ್ಲ ಐತಾ ಬುದ್ಧಿ? ನಾನು ಕೆಟ್ಟವಳೇನಪ್ಪ? ನಾನು ಕೆಟ್ಟವಳ? ನಾನು ಒಳ್ಳೆಯವಳೆ ಕಣಪ್ಪ. ನಾನು ಕೆಟ್ಟವಳ ಅನ್ನೋದು ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀರಾ ನೀವು? ನಾನು ಒಳ್ಳೆಯವಳೆ ಕಣಪ್ಪ. ನನ್ನ ಹತ್ರ ಅಂತ ಕೆಟ್ಟ ಗುಣ ಏನೈತೆ ಹೇಳಪ್ಪ? ನಾನು ಏನು ಮಾಡಿದ್ದೀನಿ? ನಿಮ್ಗೇನಾದರೂ ತೊಂದರೆ ಕೊಟ್ಟಿದ್ದೀನಾ? ನಿಮ್ಗೇನಾದರೂ ಮಾತಾಡಿದ್ದೀನಾ? ಎಂಥದ್ದು ಇಲ್ಲ. ನಮ್ಮ ಅಪ್ಪ ನಮ್ಮ ಆಗ್ತಾರೆ ಕಷ್ಟಕ್ಕೆ ಅಂತ ಅವ್ರ ಮನೆ ಐತೆ ಅಂತ ಬಂದಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಏನಂತ ಕೆಟ್ಟ ಕೆಲಸ ಮಾಡಿಲ್ಲ ಕಣಪ್ಪ. ಏನು ಮಾಡಿದ್ದೀನಿ ಹೇಳಪ್ಪ ನಾನು? ಯಾರನ್ನ ಪ್ರೀತಿಸಿದ್ದೀನಿ, ನೀವು ಇಷ್ಟ ಇಲ್ಲ ನಾವು ಅವನಿಗೆ ಕೊಡಲ್ಲ ಅಂತ ಹೇಳಿದ್ದೀರಿ. ಎಂಥದ್ದು ಇಲ್ಲ. ಇವತ್ತು ನೀನು ಭಾಳ ಆಸೆ ಪಟ್ಟಿರೋಂತಹ ನಿಮ್ಮ ಅಕ್ಕನ ಮಗನೇ ನಾನು ಮದುವೆ ಆಗಿದ್ದೀನಿ. ನಾನು ಸಂಬಂಧದಾಗೆ ಮದುವೆ ಆಗಿದ್ದೀನಿ. ಬೇರೆಗಳಾರ ಹೊರಗಿನವರಲ್ಲ ಏನಲ್ಲ, ಬೇರೆ ಕಡೆ ಸಂಬಂಧ ಅಲ್ಲ ಏನಲ್ಲ, ನಮ್ಮ ರಿಲೇಟಿವ್ಸಾಗೆ ಮದುವೆ ಆಗಿದ್ದೀನಿ. ನಾನು ನಮ್ಮ ಸಂಬಂಧದಲ್ಲೇ ಮದುವೆ ಆಗಿದ್ದೀನಿ. ಹಂಗಂದ್ರೂ ನೀವು ನನಗೆ ಇದು ಮಾಡ್ತೀರಲ್ಲಪ್ಪ. ಕೊಡ್ರಿ, ಇವಾಗ ಕಷ್ಟ ಕಣಮ್ಮ, ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ. ಬಾಂಡ್ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ. ಪ್ಲೀಸ್ ಕಣಪ್ಪ, ಬಾಂಡ್ ಕೊಡ್ಸಪ್ಪ, ಅಮ್ಮಗೆ ಹೇಳಿ. ಇಲ್ಲ, ಕಳ್ದೈತಿ. ಎತ್ತೋಗೈತ. ಮನೆಯಾಗೆ ಇಲ್ಲ ಬಾಂಡು, ಮನೆಯಾಗಿಲ್ಲ. ಮನೆಯಾಗಿದ್ದಿದ್ರೆ ಕೊಡ್ತಿದ್ವಿ, ಮನೆಯಾಗಿಲ್ಲ, ಎಲ್ಲ ಕಳ್ದೈತಿ. ಅಯ್ಯೋ ಅಪ್ಪ, ಯಾಕಪ್ಪ ಹಿಂಗೆ ಹೇಳ್ತೀಯ? ಕಳ್ದೈತೆ ಅಂತಂದರೆ ಸುಮ್ಮನೆ ಆಗ್ತಾರೆ ಅಂತ. ಇಲ್ಲ ಕಣಪ್ಪ, ಕಳ್ದಿಲ್ಲ. ನೀವು ಕಳಿಯಲ್ಲ, ನಮ್ಮಮ್ಮ ಎಂತ ಹೌದಾ ಎಲ್ಲನ ಜಾಪಂದಾಗ ಇಕ್ಕೊಂಡೈತಿ. ಕಳ್ದಿಲ್ಲ ಕಣಪ್ಪ. ಪ್ಲೀಸ್ ಕಣಪ್ಪ, ಕಳ್ದಿಲ್ಲ, ಕೊಡಕ್ಕೆ ಹೇಳಪ್ಪ. ಅಪ್ಪ ಕಷ್ಟ ಕಣಪ್ಪ, 3 ಲಕ್ಷ ದುಡ್ಡು ಕೊಡಬೇಕು ಅವರಿಗೆ ಈ ತಿಂಗಳು ಮುಗಿ ಅದರೊಳಗಾಗಿ. ಇಲ್ಲ ಅಂತಂದರೆ ನಾವು ಜೈಲಿಗೆ ಹೋಗ್ತೀವಿ ಕಣಪ್ಪ. ಪ್ಲೀಸ್ ಕಣಪ್ಪ, ಇನ್ನೊಂದು 4 ದಿನ ಟೈಮ್ ಐತೆ ಅಷ್ಟೇ. ನಾನು 4 ದಿನನೂ ಇಲ್ಲ, ಒಂದು 3 ದಿನ ಅಂತ ಅನಿಸುತ್ತೆ. ತಿಂಗಳು ಮುಗಿಯೋ ಅಷ್ಟೊತ್ತಿಗೆ ನಾವು ಕೊಡಬೇಕು. 1ನೇ ತಾರೀಕು ಬರೋ ಅಷ್ಟೊತ್ತಿಗೆ ಕೊಟ್ಬಿಡ್ಬೇಕು. 28 ಲಾಸ್ಟ್. ಅದಕ್ಕೇನೆ ಇವತ್ತು ಅಲ್ಲೇನೆ 25 ಡೇಟು. ಈ ತಿಂಗಳು ಮುಗಿ ಅದರೊಳಗಾಗಿ ನಾವು ಕೊಟ್ಬಿಡ್ಬೇಕು ಕಣಪ್ಪ. ಅದಕ್ಕೆ ಕಣಪ್ಪ, ಅಪ್ಪ ಏನಾದರೂ ಮಾಡಿ ಕೊಡ್ಸಪ್ಪ ದುಡ್ಡು. ಏನು ಮಾಡೋಣ? ಇಲ್ಲ ಕಣಪ್ಪ, ನಾಟಕ ಮುಂದವಳು ಕಳಿಸ್ರಿ ಸಿಕ್ಕಿ ಇವಳು ಯಾಕೆ ಮನೆ ಬಾಕ್ಲಕ್ಕೆ ಬಿಟ್ಕೊಂತೀರ? ನಾವು ಅದನ್ನೇ ಹೇಳಿದ್ವಪ್ಪ. ಅಲ್ಲ, ನಾವು ಇನ್ನೇನಕ್ಕೆ ಬತ್ತಿಯ ಇಲ್ಲ, ಬಿಡ್ಕೊಂಬೋದು ಇಲ್ಲ, ಕೊಡೋದು ಇಲ್ಲ ಅಂತ ಹೇಳಿದ್ರು ಪದೇ ಬಂದು ಮಾತಾಡ್ತಾಳೆ. ಅವಳಿಗೆ ಗೊತ್ತು ಕೊಡಲ್ಲ ನಮ್ಮಪ್ಪ ನಮ್ಮಮ್ಮಯ್ಯ ಅಂತ. ಹಂಗಂದ್ರು ಬಂದು ಇಲ್ಲಿ ಮಾತಾಡ್ತಾಳೆ. ಅವಳಿಗೆ ಪರಿಜ್ಞಾನ ಬೇಡವಾ ಕೊಡಲ್ಲ ಅಂಬೋದು? ನಾನು ಮಾಡಿರೋದು ಎಂಥ ಕೆಲಸ? ನಮ್ಮಪ್ಪ ನಮ್ಮಮ್ಮಗೆ ಎಷ್ಟು ಮನಸ್ಸಿಗೆ ಬೇಜಾರಾಗೈತೆ, ನಾನು ಎಷ್ಟು ಅಂದಿದ್ದೀನಿ ಅವ್ರನ್ನ, ತಂದೆ ತಾಯಿ ಅಂತ ನಾನು ಬೆಲೆ ಕೊಟ್ಟಿದ್ದೀನಿ ಅಂಬೋದು ಅವಳಿಗೆ ಪರಿಜ್ಞಾನ ಬೇಡವಾ? ನಾವು ಕೊಡಲ್ಲ ಅಂತ ಕೇಳಲ್ಲ ಕಣತೆ. ಬಂದಿಲ್ಲ ಇನ್ನೂ ದೊಡ್ಡದಾಗಿ ಮಾತಾಡಕ್ಕೆ ಬಂದವಳೆ. ಸುಮ್ಮನೆ ಹೋಗ್ತಾ ಇರಲಿಂದನ ನಾನು ಮರ್ಯಾದೆ ಬೇಡವೆ ಬರೋಕ್ಕೆ. ಅದನಪ್ಪ ಕುರಿ ಗೊಬ್ಬರ ತುಂಬ ಹಾಕ್ತಿದ್ರೆ ನಾಡ್ಕೊಂತಾಳಂತೆ. ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ಕುರಿ ಗೊಬ್ಬರ ಗುಡಿಸ್ತಾನೆ ಅಂತ ತಾನೆಲ್ಲ ಮಾಡ್ತಾನೆ ಇವತ್ತು. ಕುರಿ ಮನಿಕೆಂಡ್ರತ್ತಾಗೆಲ್ಲ ನೀರೈದು ಗುಡಿಸ್ತಾನೆ, ಮನೆಯಾಗೆಲ್ಲ ಕಸ ಹೊಡಿತಾನೆ, ಮುಸ್ರೆ ತೊಳಿತಾನೆ, ಎಲ್ಲ ಮಾಡ್ತಾನೆ ಅವನು. ಇವಳು ಯಾಕೆ ಅನ್ಬೇಕಮ್ಮ? ಚೆನ್ನಾಗಿದಾರಲ್ಲ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಅಷ್ಟೇ. ಚೆನ್ನಾಗಿರೋ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಹೊಟ್ಟೆವರಿಗೆ ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ಹೇಳ್ತಾರೆ. ಚೆನ್ನಾಗಿದ್ದಾನಲ್ಲ ಹೆಂಗಾತ ಅಂತ ಹೇಳಿ ಹೊಟ್ಟೆವರಿಗೆ ಏನೋ ಒಂದು ಹೇಳ್ತಾರೆ. ಅವ್ರು ಹಂಗಾಗತ್ಕೆ ಒಂದು ಮನೆ ಕಟ್ಕೊಂಡು ಇವತ್ತು ಒಳ್ಳೆಯ ಅನ್ನಿಸ್ಕೊಂಡು, ಮಗಳನ್ನ ಒಳ್ಳೆಯ ಅನ್ನಿಸ್ಕೊಂಡು, ಮಗನ ಒಳ್ಳೆಯ ಅನ್ನಿಸ್ಕೊಂಡು, ಸೊಸೆ ಒಟ್ಟು ಒಳ್ಳೆಯಳು. ಅದಕ್ಕೆ ಮತ್ತೆ ಒಳ್ಳೇದಾಗಿರೋದು ಅವ್ರಿಗೆ. ಅವ್ರನ್ನೆಲ್ಲ ಯಾಕೆ ಅಂಬಕ್ಕೆ ಹೋಗ್ತೀನಿ? ನೀನು ಹೋಗು, ನಿನ್ನ ಪಾಪಕ್ಕೆ ನೀನು ಬೀಳ್ತೀಯ. ನೀನು ಏನು ಕೇಳಿದ್ರು ನಾವು ಕೊಡಲ್ಲ ಅಂಬದು ಗೊತ್ತು. ಹಂಗಂದ್ರು ಬಂದಿದ್ಯಲ್ಲ ಮತ್ತು ನಾವು ಕೊಡಲ್ಲ. ನಾವು ಏನೇ ಅಂತಂದ್ರು ನಾವು ಕೊಡಲ್ಲ. ಏನನ್ನ ಮಾಡ್ಕೆ ನೀನು ಅಷ್ಟೇ, ಕೊಡಲ್ಲ. ಹೋಗ್ತಾ ಇರಲಿಂದಾನೆ. ನೋಡು ನೀವು ಹೆಂಗೆ ಮಾತಾಡ್ತಿರಲ್ಲ, ನಿಮ್ಮ ತೆಗೆ ಭಾರಿ ಐತೆ ಅಲ್ಲ. ಅವಳೊಬ್ಳು ಚೆನ್ನಾಗಿರ್ಬೇಕು, ಹೆಂಗಾನ ಇದಾಗಲಿ ಅಂತ. ಅವಳಿಗೆ ಮಾತ್ರ ಎಲ್ಲ ಇದು ಮಾಡಿಕೊಟ್ರಿ, ನನಗೆ ಹಿಂಗೆ ಮಾಡ್ತಾ ಇದ್ದೀರಾ ನೋಡು. ನಾನು ಒಂದಲ್ಲ ಒಂದಿನ ಮಾತು ಬಂದ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಎಲ್ಲೇ ಹೋಗಿ ಸುಮ್ಮನೆ
ಹೋಗಿ ಸುಮ್ಮನೆ ಜಾಸ್ತಿ ಮಾತಾಡ್ಬಿಡಿ. ಈಗ ನನಗೆ ಜಾಸ್ತಿ ಮಾತಾಡಿದೆ ಅಂದರೆ ತಲೆ ನೋಯ್ತೈತೆ. ನನಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೋಗು ನೀನು ಪಾಡಿಗೆ ನೀನು. ಬಾಂಡ್ ಕೊಡ್ರಿ ಅಂತ ಬಂದಳು ನೋಡ್ರಿ ವೀಕ್ಷಕರೇ. ಇವಾಗ ಕೊಡಬೇಕು ಅವರಿಗೆ. ನಾನು 3 ದಿನ ಟೈಮ್ ಐತೆ. ಈ ಬಾಂಡ್ ಕೊಟ್ಟರೆ ನಾನು 1 ಲಕ್ಷ ಹೆಂಗೋ, ಇನ್ನು 2 ಲಕ್ಷ ಹೆಂಗೋ ಹೊಂದಿಸ್ತೀನಿ ಅಂತೇಳಿ ಹೇಳ್ತಾ ಇದ್ದಾಳೆ ನೋಡ್ರಿ. ಎಂತೆಂತ ಅವ್ರು ಇರ್ತಾರೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.